ಗ್ಯಾರಂಟಿಗಳು ಇಡೀ ದೇಶಕ್ಕೆ ಮಾದರಿಯಾಗಿದ್ದಾವೆ. ಇವತ್ತು ಕರ್ನಾಟಕ ರಾಜ್ಯ ತಲಾ ಆದಾಯದಲ್ಲಿ ಇಡೀ ದೇಶದಲ್ಲೇ ನಂಬರ್ 1 ಸ್ಥಾನ ಪಡೆದಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ, ನಮ್ಮ ಸರ್ಕಾರ ಜಾರಿಗೆ ತಂದಂತ ಈ ಪಂಚ ಗ್ಯಾರಂಟಿಗಳಿಂದ ಬಡವರಿಗೆ ಬಹಳಷ್ಟು ಲಾಭ ಆಗಿದೆ, ಅವರಿಗೆ ಸಬಲೀಕರಣ ಆಗಿದೆ, ವಿಶೇಷವಾಗಿ ಮಹಿಳೆಯರಿಗೆ ಶಕ್ತಿ ಕೊಟ್ಟಂತಹ ಒಂದು ಕೆಲಸ ಈ ಕಾರ್ಯಕ್ರಮದಿಂದ ಆಗಿದೆ. ಇವತ್ತು ನಾನು ಸಾವಿರಾರು ಜನ ಮಹಿಳೆಯರಿಗೆ ಈ ಗ್ಯಾರಂಟಿ ಕಾರ್ಯಕ್ರಮ ಮುಂದುವರಿಯುತ್ತದೆ, ಯಾವುದೇ ಶಕ್ತಿ ಗ್ಯಾರಂಟಿಗಳನ್ನು ತರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಮಾತನ್ನು ಹೇಳಿದ್ದೇನೆ. ಭಾರತೀಯ ಜನತಾ ಪಕ್ಷ ಗ್ಯಾರಂಟಿಗಳ ವಿರುದ್ಧ ಬಹಳಷ್ಟು ಅವರು ಷಡ್ಯಂತ್ರ ಮಾಡಿದ್ರು, ಈಗಲೂ ಮಾಡ್ತಾ ಇದ್ದಾರೆ. ಮನ್ರೇಗಾ ಏನು ಈಗಾಗಲೇ ಅದಕ್ಕೆ ತಿದ್ದುಪಡಿ ತರುವಂತಹ ರೀತಿಯಲ್ಲಿ ಮಾಡಿದ್ದಾರೆ, ಅದೇ ರೀತಿಯಲ್ಲಿ ನಮ್ಮ ಗ್ಯಾರಂಟಿಗಳಿಗೆ ಧಕ್ಕೆ ಕೊಡಬೇಕು ಅಂತ ಹೊರಟಿದ್ದಾರೆ. ಅದು ಆಗೋದಿಲ್ಲ, ಅದರ ವಿರುದ್ಧ ಚಳವಳಿ ಮಾಡ್ತೇವೆ. ಮತ್ತೆ ಮನ್ರೇಗಾ ಯಥಾವತ್ತಾಗಿ ಜಾರಿಗೆ ತರುವಂತಹ ರೀತಿಯಲ್ಲಿ ಹೋರಾಟ ನಡೀತದೆ, ಗ್ಯಾರಂಟಿಗಳು ಮುಂದುವರಿತವೆ, ಬಡವರ ಅಭಿವೃದ್ಧಿ ಆಗ್ತದೆ. ಕರ್ನಾಟಕ ರಾಜ್ಯ ಎಲ್ಲಾ ರೀತಿಯಲ್ಲಿ ಇವತ್ತು ನಂಬರ್ 1 ರಾಜ್ಯ ಆಗುವಂತಹ ರೀತಿಯಲ್ಲಿ ಕಾರ್ಯಕ್ರಮವನ್ನು ರೂಪಿಸುತ್ತಾರೆ. गारंटी की वजह से पूरे देश भर में कर्नाटक का नाम है। हम जो गारंटी का अनुष्ठान किए हैं वही काम हमारा देख के जो ना बीजेपी वाले कर रहे पूरे लोग चाहते हैं, सभी के लोगों के सामने के साथ गारंटी असफल हुआ कोई बोल नहीं सकता। बहुत बड़ा सफलता गारंटी से मिला है। पूरा देश हमारी गारंटी के बारे में बात कर रहा है। पूरा देश के विविध राज्यों में गारंटी हम जो किए हैं वही जो है ना वो लोग अपना रहे हैं। यही साबित करता है कि गारंटी बहुत सफल हुए हैं। तो विरोध पक्ष के लोगों के बोलने में कोई दम नहीं है। क्या आपको लगता है कहीं ना कहीं बीजेपी कांग्रेस के कांग्रेस का ही कॉपी करता है। कांग्रेस जो करता है वही करता है। जो पहले कांग्रेस वाले करे वो हम ही करे बोले जैसे झूठ बोल के वो बोर्ड लगाने का काम बीजेपी कर रही है। लोग अब धीरे धीरे इसके बारे में उनको महसूस हो रहा है, लोग जागृत हुए हैं। आने वाले दिनों में बीजेपी का झूठ, फरेब, विश्वासघात लोग जान चुके हैं, तो बीजेपी को जड़ से उखाड़ देंगे।